ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ನನ್ನ ಫಸ್ಟು ವ್ಲಾಗ್ ಆಗಿರುತ್ತೆ. ಅಂದರೆ ನಾನು ಇಷ್ಟು ದಿವಸದಿಂದ ಶಾರ್ಟ್ ವೀಡಿಯೋ ಎಲ್ಲ ಹಾಕಿದೆ. ಅಂದರೆ ಈ ಸಾಂಗ್ ಎಲ್ಲ ಸೆಟ್ ಮಾಡಾಕಿದೆ. ಅಂದರೆ ಅದು ವಾಚ್ ಟೈಮ್ ಆಯ್ತಾ ಇಲ್ಲ, ಮತ್ತು ಸಬ್ಸ್ಕ್ರೈಬರ್ ಕೂಡ ಆಯ್ತಾ ಇಲ್ಲ. ಇನ್ನು ನಾವೇನು ಮಾಡೋಕ್ಕೋದ್ರೂ ಅದರಲ್ಲಿ ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್. ಹಾಗಾಗಿ ತುಂಬ ಜನ ಅಂದರೆ ಈ ಯೂಟ್ಯೂಬರ್ಸು ಕ್ರಿಯೇಟರ್ ಇದ್ದಾರಲ್ಲ, ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ ವ್ಲಾಗ್ನ ಮಾಡಿ, ಕಂಟೆಂಟ್ ವೀಡಿಯೋ ಮಾಡಿ ಅಂತ. ಹಾಗಾಗಿ ನಾನು ವ್ಲಾಗ್ ಮಾಡೋದೇ ಸರಿ ಅನ್ನಿಸ್ತು. ಇವಾಗ ಎಷ್ಟೊಂದು ಜನ ವ್ಲಾಗ್ ಎಲ್ಲ ಮಾಡ್ತಾ ಇದ್ದಾರಲ್ಲ, ಹಾಗೆ ನಾವು ವ್ಲಾಗ್ ಮಾಡೋಣ ಅಂತೇಳಿ ವ್ಲಾಗ್ ಶುರು ಮಾಡಿದ್ದೀನಿ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ನನ್ನ ವೀಡಿಯೋ ನೋಡಿ ನಮಗೂ ಸಪೋರ್ಟ್ ಮಾಡಿ, ಇಷ್ಟೇ ಕೇಳ್ಕೊಳ್ಳೋದು. ಬನ್ನಿ ಮೊದಲಿಗೆ ಏನೇನು ಕೆಲಸ ಇದೆ ಅಂತ ತೋರಿಸ್ತೀನಿ. ನಮ್ಮದು ತಿಂಡಿ ಆಯಿತು, ನಿಮ್ಮದು ಎಲ್ಲ ತಿಂಡಿ ಆಯಿತಾ ಫ್ರೆಂಡ್ಸ್? ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಆಗಿರೋದ್ರಿಂದ ಇವಳು ತಿಂಡಿ ತಿಂದ್ಬಿಟ್ಟು ಹೋಮ್ವರ್ಕ್ ಎಲ್ಲ ಮಾಡ್ತಾಯಿದ್ದಾಳೆ. ಇವಳು ಸುಹಾನ. ಫಸ್ಟು ಇವಳೇ ನನ್ನ ವೀಡಿಯೋಲಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದು. ಇವಾಗೇನೋ ಆ ಥರ ಮಾಡಲ್ಲ ಅವಳು. ಅವಳಿಗೆ ಓದೋದಕ್ಕೆ ತುಂಬ ಇಂಟ್ರೆಸ್ಟ್ ಇದೆ, ಓದಲಿ. ದೊಡ್ಡವಳಂತೂ ಪಾಪ ಅವಳಿಗೆ ಓದೋಕ್ಕೆ ಬರೆಯೋಕ್ಕೆ ಏನೂ ಆಗಲ್ಲ. ಅವಳಾದರೂ ಚೆನ್ನಾಗಿ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಅವಳಿಗೇನು ಹೇಳಲ್ಲ ಫ್ರೆಂಡ್ಸ್. ಮತ್ತು ಇವಳು ನನ್ನ ದೊಡ್ಡ ಮಗಳು. ಅವಳ ಮುಖನೇ ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ಅಂದರೆ ಸ್ವಲ್ಪ ನಾಚ್ಕೋತಾಳೆ ಅವಳು ಮುಖ ತೋರಿಸ್ಲಿಕ್ಕೆ. ಹೋಗಲಿ ಬಿಡಿ, ಅವಳು ಮುಖ ತೋರಿಸೋದಿಲ್ವಂತೆ. ಇವತ್ತಿಂದ ನಾನು ವ್ಲಾಗ್ ಹಾಕ್ತಾಯಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಫಸ್ಟು ಅಂದರೆ ಇವಾಗ ಶುರು ಮಾಡೋದ್ರಿಂದ ನಾವು ಸ್ವಲ್ಪ ಚಿಕ್ಕದಾಗೆ ಮಾಡಿಬಿಟ್ಟು ಹಾಕ್ತೀನಿ, ನೋಡೋಣ ಮುಂದೆ. ಇವಾಗ ನೋಡಿ, ನಮಗೆ ಎಷ್ಟೊಂದು ಕೆಲಸ ಇದೆ. ಅಷ್ಟು ಪಾತ್ರೆ ತೊಳಿಬೇಕು ಫ್ರೆಂಡ್ಸ್. ಇದೆಲ್ಲ ತೊಳೆಯೋದು ಬರೀ ಮನೇಲಿದ್ದು ಇಟ್ಟರೆ ಪಾತ್ರೆ ತೊಳಿ ಕೆಲಸ ಮಾಡು ಇದೆ ಫ್ರೆಂಡ್ಸ್. ಬೇರೆ ಏನು ಕೆಲಸ ಇರಲ್ಲ. ಎಲ್ಲ ತೊಳೆದು ಆಮೇಲೆ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್. ದೇವರು ಎಲ್ಲರನ್ನೂ ಅಂದವಾಗಿ ಸೃಷ್ಟಿ ಮಾಡೋದಕ್ಕೆ ದೇವ್ರಿಗೂ ಟೈಮ್ ಬೇಕಲ್ವಾ? ಎಲ್ಲ ನನಗೆ ತುಂಬ ಜನ ಕೇಳ್ತಾರೆ, ನಿಮ್ಮ ಮಗಳೇ ಯಾಕೆ ಆ ಥರ ಇದ್ದಾಳೆ, ಯಾಕೆ ಆ ಥರ ಇದ್ದಾಳೆ ಅಂತ. ಯಾಕೆ ಆ ಥರ ಇದ್ದಾಳೆ ಅಂದರೆ, ದೇವರು ನಮಗೆ ಕೊಟ್ಟಿರೋದು ನಾವು ತೆಗೆಸ್ಬಿಡ್ಬೋದಿತ್ತಲ್ಲ ಫಸ್ಟೇ. ಯಾಕೆ ನಿಮಗೆ ಗೊತ್ತಾಗಿಲ್ವಾ, ನೀವು ಹಾಸ್ಪಿಟ್ಲಿಗೆ ತೋರಿಸಿಲ್ವಾ? ನಾವು ತುಂಬ ಕಡೆ ಹಾಸ್ಪಿಟ್ಲಿಗೆ ತೋರಿಸಿದ್ದೀನಿ, ಆದರೆ ನಮಗೆ ಆವಾಗ ಹೇಳಿರಲಿಲ್ಲ. ಏನೋ ನನಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಆದರೂ ನನ್ನ ಮಗಳೇ ನನಗೆ ಪ್ರಪಂಚ ಅಷ್ಟೆ. ನನಗೆ ಇಬ್ಬರು ಹೆಣ್ಮಕ್ಳು, ಅವರೇ ನನಗೆ ಪ್ರಪಂಚ. ಅವ್ರ ಮುಂದೆ ಬೇರೆ ಯಾವ ಸಂಬಂಧನೂ ಬೇಡ ನನಗೆ, ಅಷ್ಟೇ ಕೇಳ್ಕೊಳ್ಳೋದು. ಪ್ಲೀಸ್ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.